ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಮಾಡೋಕ್ಕೆ ಎಲ್ಲ ಐಟಮ್ಸು ತೊಗೊಂಬಂದಿದ್ದೀನಿ ಮೆಟ್ರೋಯಿಂದ. ಒಂದಿನ ಬೇಳೆಕಾಳುಗಳು, ಧನಿಯಾ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ಎತ್ತಿಟ್ಕೊಳ್ಬೇಕು. ನಮ್ಮಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದು, ನಮ್ಮಮ್ಮನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ನಾನಿಲ್ಲಿ 5 kg ಧನಿಯಾ ಪುಡಿಗೆ ಮಾಡೋಕ್ಕೆ ಇದ್ದೀನಿ. 5 kg ಧನಿಯಾ ಪುಡಿಗೆ 5 kg ಧನಿಯಾ ತಗೋಬೇಕು. ಚಕ್ಕೆ ಲವಂಗ ಅರ್ಧ kg ತಗೋಬೇಕು. ಗಸಗಸೆ 200 ಗ್ರಾಮ್ ತಗೋಬೇಕು. ಏಲಕ್ಕಿ 100 ಗ್ರಾಮು. ಕಡಲೆಪಪ್ಪು ಅರ್ಧ kg. ಕರಿಬೇವು 3 ಕಟ್ಟು ತಗೊಂಡಿದ್ದೀನಿ. ಅರಿಶಿನ ಕೊಂಬು ಅರ್ಧ kg ತಗೊಂಡಿದ್ದೀನಿ. ಧನಿಯಾ ಎಲ್ಲ ನೀಟಾಗಿ ಹುರ್ಕೊತಾ ಬರಬೇಕು. ಒಂದು ಕೂಡ ಸೀಸಬಾರ್ದು. ಚಕ್ಕೆ, ಗಸಗಸೆ, ಏಲಕ್ಕಿ ಎಲ್ಲ ಒಂದೊಂದಾಗಿ ನೀಟಾಗಿ ಹಾಕ್ಕೊಂಡು ಹುರ್ಕೊಳ್ತಾ ಬರಬೇಕು. ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಣಗಾಕಬೇಕು. 1-2-3 ಅವರ್ ಚೆನ್ನಾಗಿ ಒಣಗಿದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಒಣಗಿದ್ದೆಲ್ಲ ಆದಮೇಲೆ ಮಿಷಿನ್ಗೆ ತಗೊಂಡೋಗಿ ಕೊಟ್ಟರೆ ಪುಡಿ ಮಾಡಿಕೊಳ್ತಾರೆ. ಆಗ ಧನಿಯಾ ಪುಡಿ ರೆಡಿ ಆಗುತ್ತೆ. ಇಲ್ಲಿ ನಮ್ಮಮ್ಮ ಎಲ್ಲ ನೀಟಾಗಿ ಒಣಗಾಕ್ತಿದ್ದಾರೆ. ಈಗ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಾಂಬಾರು ಪುಡಿ ಮಾಡೋದಕ್ಕೆ ಧನಿಯಾ ಇಲ್ಲಿ ನಾನು 3 kg ತಗೊಂಡಿದ್ದೀನಿ. ಜೀರಿಗೆ 3 kg ತಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ 1 kg. ಗುಂಟೂರು ಮೆಣಸಿನ್ಕಾಯಿ 1 kg. ಖಾರ ಮೆಣಸಿನ್ಕಾಯಿ 3 kg ತಗೊಂಡಿದ್ದೀನಿ. ಕಡಲೆ 1 kg. ಹೆಸರು ಕಾಳು 1 kg ತಗೊಂಡಿದ್ದೀನಿ. ತೊಗರಿಬೇಳೆ 3 kg ತಗೊಂಡಿದ್ದೀನಿ. ಉದ್ದಿನ ಬೇಳೆ ಅರ್ಧ kg ತಗೊಂಡಿದ್ದೀನಿ. ಮೆಂತ್ಯ, ಸಾಸಿವೆ, ಮೆಣಸು ಮತ್ತು ಗಸಗಸೆ 250 ಗ್ರಾಮ್ ತಗೊಂಡಿದ್ದೀನಿ. ಅರಿಶಿನ ಕೊಂಬು ಅರ್ಧ kg ತಗೊಂಡಿದ್ದೀನಿ. ಅಕ್ಕಿ ಅರ್ಧ kg. ಇಂಗು 1 ಬಾಟಲ್ ತಗೊಂಡಿದ್ದೀನಿ. ಚಕ್ಕೆ ಲವಂಗ ಅರ್ಧ kg. ಹುರುಳಿ ಕಾಳು ಅರ್ಧ kg ತಗೊಂಡಿದ್ದೀನಿ. ಮತ್ತು ಕರಿಬೇವು 4 ಕಟ್ಟು ತಗೊಂಡಿದ್ದೀನಿ. ಒಂದೊಂದಾಗಿಯೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಒಂದು ಕೂಡ ಸೀಸದಿದ್ದಂಗೆ ನೀಟಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಳ್ಬೇಕು. ಬೇಳೆಕಾಳುಗಳೆಲ್ಲ ನಾನು ಮನೆ ಒಳಗಡೆ ಹುರಿದು ಕೊಟ್ಟೆ. ಮನೆಯಿಂದ ಆಚೆ ನಮ್ಮಮ್ಮ ಮೆಣಸಿನ್ಕಾಯಿ ಎಲ್ಲ ಹುರಿದು ಕೊಟ್ಟರು. ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಎಲ್ಲ ಹುರಿದಿದ್ದಾದಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಮಿಷಿನ್ಗೆ ಬಂದ್ವಿ. ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಮೇಲೆ ಆ ಬಿಸಿ ಎಲ್ಲ ಆರೋಕ್ಕೆ ಬಿಡಬೇಕು. ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಆರಿದ್ದೆಲ್ಲ ಆದಮೇಲೆ ನೀಟಾಗಿ ಜಲ್ರಿ ಹಿಡ್ದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.